ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮುಂದೆ ಬರುವಂತಹ ಹಬ್ಬಗಳಿಗೆ ಇಲ್ಲ ಅಂತಂದರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದಕ್ಕಾಗಿರ್ಬೋದು, ಪುಳಿಯೋಗರೆ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಯಾವ ರೀತಿ ಪುಳಿಯೋಗರೆ ಗೊಜ್ಜು ರೈಸ್ ಮಾಡ್ತಾರೋ ಅದೇ ಟೇಸ್ಟಿಯೊಂದಿಗೆ ಪರ್ಫೆಕ್ಟಾಗಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಪುಳಿಯೋಗರೆ ಗೊಜ್ಜನ್ನು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು 4ರಿಂದ 5 ತಿಂಗಳ ತನಕ ನೀವು ಈ ಪುಳಿಯೋಗರೆ ಗೊಜ್ಜನ್ನು ಸ್ಟೋರ್ ಮಾಡ್ಕೋಬೋದು. ಬೆಳಗ್ಗೆ ನೀವೇನಾದರೂ ಪೂಜೆ ಮಾಡುವಾಗ ಪ್ರಸಾದಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂತಂದಾಗ ಇಮ್ಮಿಡಿಯೇಟಾಗಿ 1-2 ನಿಮಿಷದಲ್ಲಿ ನೀವು ಈ ರೀತಿ ಪುಳಿಯೋಗರೆ ಗೊಜ್ಜನ್ನು ಮೊದಲೇ ಮಾಡಿಟ್ಕೊಂಡ್ಬಿಟ್ರೆ ಮಿಕ್ಸ್ ಮಾಡ್ಕೋಬೋದು ಬಿಸಿ ರೈಸ್ ಜೊತೆಗೆ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರಾ ಪರ್ಫೆಕ್ಟ್ ಮೆಷರ್ಮೆಂಟ್ಸ್ನೊಂದಿಗೆ ಈ ಪುಳಿಯೋಗರೆ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಬೌಲಲ್ಲಿಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾದ ನಂತರ ಇದರಲ್ಲಿಗೆ 200 ಗ್ರಾಮ್ ಆಗುವಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಈ ಕ್ವಾಂಟಿಟಿ ಹುಣಸೆಹಣ್ಣು ತಗೊಂಡಿರುವಂಥದ್ದು ನಾನಿಲ್ಲಿ 4 kg ಅಕ್ಕಿಗೆ. ಸೊ ಈ ಪುಳಿಯೋಗರೆ ಗೊಜ್ಜನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಹಾಕ್ಕೊಂಡಿದ್ದಾದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ 1-2ರಿಂದ 3 ನಿಮಿಷ ಹುಣಸೆಹಣ್ಣನ್ನು ಬೇಯಿಸ್ಕೋಬೇಕು. 1-2 ನಿಮಿಷ ಆದ ನಂತರ ನೋಡಿ ಹುಣಸೆಹಣ್ಣು ಚೆನ್ನಾಗಿ ಬೆಂದಿರುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಹುಣಸೆಹಣ್ಣು ಗೊಜ್ಜು ಸ್ವಲ್ಪ ನೆನೆಯೋದಕ್ಕೆ ಬಿಡಿ ಬಿಸಿ ನೀರಲ್ಲಿ, ಪೂರ್ತಿಯಾಗಿ ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಗೊಜ್ಜು ಮಾಡೋದಕ್ಕಿಂತ ಮೊದಲು ಮೇಯ್ನಾಗಿ ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಕೋಬೇಕಲ್ವಾ. ಹಾಗಾಗಿ ಕಡಾಯಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಎಷ್ಟು ತಗೊಂಡಿರ್ತೀರೋ ಸೇಮ್ ಕ್ವಾಂಟಿಟಿಯಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನೂ ಸಹ ಹಾಕ್ಕೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತ 30 to 40 ಸೆಕೆಂಡ್ಸ್ ಆಗುವಷ್ಟು ಮಾತ್ರ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ 40 ಸೆಕೆಂಡ್ಸ್ ಆದ ನಂತರ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 20ರಿಂದ 25 ಬ್ಯಾಡಿಗೆ ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 8ರಿಂದ 10 ಗುಂಟೂರು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬ್ಯಾಡ್ಗೆ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ನಮಗಿಲ್ಲಿ ಪುಳಿಯೋಗರೆ ನೋಡೋದಕ್ಕೆ ಕಲರ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಈಗ ಒಣಮೆಣಸಿನ್ಕಾಯಿ ಹಾಕಿದ್ದಾದ ನಂತರ ಲೋ ಫ್ಲೇಮ್ನಲ್ಲಿ 1-2ರಿಂದ 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ನಾನು ಇದರಲ್ಲಿಗೆ 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಇದರಲ್ಲಿಗೆ ಮತ್ತೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಸಹ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಎಳ್ಳನ್ನು ಹಾಕಿದ್ದಾದ ನಂತರ ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಒಂದೊಂದು ಇಂಗ್ರೀಡಿಯೆಂಟ್ಸ್ನು ಸಹ ಒಂದೊಂದು ಟೈಮಲ್ಲಿ ಹಾಕುತ್ತಾ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಎಲ್ಲನೂ ಈವನ್ ಆಗಿ ರೋಸ್ಟ್ ಮಾಡ್ಕೊಂಡು ತಗೋಬೇಕು. ನೀವು ನೋಡ್ತಿರ್ಬೋದು ಕಡಲೆಬೇಳೆ ಉದ್ದಿನ ಬೇಳೆ ಜಾಸ್ತಿನೂ ಸಹ ರೋಸ್ಟ್ ಆಗಿಲ್ಲ, ಹಾಗಂತಂದ್ಬಿಟ್ಟು ಕಡಿಮೆನೂ ಸಹ ರೋಸ್ಟ್ ಆಗಿಲ್ಲ. ಕರೆಕ್ಟಾಗಿ ನಾವಿಲ್ಲಿ ಒಂದೊಂದನ್ನು ಸಹ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ಇದನ್ನೆಲ್ಲ ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿಗೆ ತಗೊತಾ ಇದ್ದೀನಿ. ಈಗ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಸೊ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೊಂದು ಸ್ಮೂತಾಗಿ ನಾವಿಲ್ಲಿ ಈ ಪುಳಿಯೋಗರೆ ಪುಡಿನ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಈಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಈ ಪುಳಿಯೋಗರೆ ಪೌಡರ್ನ ಒಂದು ಪ್ಲೇಟಲ್ಲಿಗೆ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಮಗಿಲ್ಲಿ ಪುಳಿಯೋಗರೆ ಗೊಜ್ಜುಗೆ ಬೇಕಾಗಿರುವಂಥದ್ದು ಪುಳಿಯೋಗರೆ ಪೌಡರ್ ಅನ್ನೋದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದು ಆಗಿದೆ. ಸೊ ನೀವು ಬೇಕು ಅಂತಂದರೆ ಈ ಪುಳಿಯೋಗರೆ ಪೌಡರ್ನ ಸ್ಟೋರ್ ಸಹ ಮಾಡ್ಕೋಬೋದು. ಸೊ ಈಗ ಪುಳಿಯೋಗರೆ ಪೌಡರ್ ರೆಡಿ ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಹುಣಸೆಹಣ್ಣನ್ನು ಬೇಯಿಸ್ಕೊಂಡಿದ್ರಲ್ವ, ಸೊ ಅದನ್ನೊಂದ್ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಬೌಲಲ್ಲಿಗೆ ಸ್ಟ್ರೈನರ್ನ ಹೋಳಿಸಿರುವಂಥದ್ದನ್ನು ತಗೊಂಡು ಇದರಲ್ಲಿಗೆ ಈ ಹುಣಸೆಹಣ್ಣು ಗೊಜ್ಜನ್ನು ಹಾಕಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಗಟ್ಟಿಯಾಗಿರುವಂತಹ ಹುಣಸೆಹಣ್ಣಿನ ಪೇಸ್ಟನ್ನು ತಗೋಬೇಕಾಗತ್ತೆ. ಸೊ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇದರಲ್ಲಿ ಹುಣಸೆಹಣ್ಣು ಗೊಜ್ಜನ್ನು ತಗೊಳ್ಳಿ. ಗಟ್ಟಿಯಾಗಿಯೇ ಇರಬೇಕು, ತುಂಬ ನೀರಾಗಿ ನಾವಿಲ್ಲಿ ಹುಣಸೆಹಣ್ಣು ಗೊಜ್ಜನ್ನು ಮಾಡ್ಕೋಬಾರ್ದು. ಸೊ ಇದರಲ್ಲಿ ಇರುವಂತಹ ಸಿಪ್ಪೆ ಈ ರೀತಿ ಹೊರಗಡೆ ತಗೋಬಿಡಿ. ಈಗ ನಮಗಿಲ್ಲಿ ಗಟ್ಟಿಯಾಗಿರುವಂತಹ ಹುಣಸೆಹಣ್ಣು ಗೊಜ್ಜನ್ನು ಸಹ ರೆಡಿ ಮಾಡ್ಕೊಂಡಿದ್ದಾಗಿದೆ. ಸೊ ಈ ರೀತಿ ಹುಣಸೆಹಣ್ಣಿನ ಗೊಜ್ಜು ರೆಡಿ ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಈಗ ಕಡಾಯಿಗೆ 1.25 ಕಪ್ ಆಗುವಷ್ಟು ನಾನಿಲ್ಲಿ ಎಳ್ಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಎಳ್ಳೆಣ್ಣೆ ಹಾಕೋದ್ರಿಂದ ನಮಗೆ ಪುಳಿಯೋಗರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾವಿಲ್ಲಿ ಈ ಪುಳಿಯೋಗರೆ ಗೊಜ್ಜನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸೊ ತುಂಬ ತಿಂಗಳ ತನಕ ನಾವು ಪುಳಿಯೋಗರೆ ಗೊಜ್ಜನ್ನು ಸ್ಟೋರ್ ಮಾಡ್ಕೋಬೋದು.
ಎಣ್ಣೆ ಬಿಸಿ ಆಗಿದ್ದಾದ ನಂತರ 2 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಸ್ವಲ್ಪ ಹೊತ್ತು ಕಡಲೆಬೇಳೆನ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದ್ರ ಜೊತೆಲಿನೇ 1 ಕಪ್ ಆಗುವಷ್ಟು ಕಡಲೆ ಬೀಜನ ಸಹ ಹಾಕ್ಕೊಂಡು ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲನೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜ ಸ್ವಲ್ಪ ಹೊತ್ತು ಈ ರೀತಿ ಲೈಟಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಕಡಲೆ ಬೀಜ ಜೊತೆಯಲ್ಲಿ ಮತ್ತೆ ನಾವು 1/3 ಕಪ್ ಆಗುವಷ್ಟು ಗೋಡಂಬಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕ್ರಿಸ್ಪಿ ಆಗೋವರೆಗೂ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿ ಸ್ವಲ್ಪ ಗೋಡಂಬಿನೂ ಸಹ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಾದ ನಂತರ ಒಂದು 8 ರಿಂದ 10 ಒಣಮೆಣಸಿನಕಾಯಿ, 1 ಕಪ್ ಆಗುವಷ್ಟು ಕರಿಬೇವನ್ನ ಸಹ ಹಾಕ್ಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಕರಿಬೇವು ಕ್ರಿಸ್ಪಿ ಆಗಿದ್ದಾದ ನಂತರ ಇದ್ರ ಜೊತೆಲಿನೇ 25 ರಿಂದ 30 ಹಸಿಮೆಣಸಿನಕಾಯಿನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವಿಲ್ಲಿ ಹಸಿಮೆಣಸಿನಕಾಯಿನ ಹಾಕ್ಕೋಬಹುದು. ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ತುರಿದುಕೊಂಡಿರ್ತಕ್ಕಂಥ ಶುಂಠಿನ ಸಹ ಹಾಕ್ಕೊಂಡು ಶುಂಠಿನೂ ಅಷ್ಟೇ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿಯಲ್ಲಿರುವಂತಹ ಹಸಿ ಸ್ಮೆಲ್ ಹೋಗಬೇಕು. ಶುಂಠಿನ ಸಹ ಈ ರೀತಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಹಿಂಗು, ಹಾಗೆಯೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನೋಡ್ತಿರ್ಬೋದು ಎಲ್ಲ ಕ್ರಿಸ್ಪಿಯಾಗಿ, ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಗೋಲ್ಡನ್ ಕಲರಲ್ಲಿ ಕರೆಕ್ಟಾಗಿ ನಮಗಿಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಸೊ ಈ ರೀತಿಯಾಗಿ ಒಗ್ಗರಣೆ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಿರುವಂಥದ್ದನ್ನು ಒಂದು ಬೌಲಲ್ಗೆ ಎಲ್ಲನೂ ನೀಟಾಗಿ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಈಗ ಅದೇ ಎಣ್ಣೆಯಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಹುಣಸೆಹಣ್ಣನ್ನು ಬೇಯಿಸಿ ಗಟ್ಟಿಯಾಗಿರುವಂತಹ ಹುಣಸೆಹಣ್ಣು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ, ಹಾಗೆಯೇ 1/4 ಕಪ್ ಆಗುವಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಹುಣಸೆಹಣ್ಣು ಗೊಜ್ಜನ್ನು. ಸೊ ಈ ಹುಣಸೆಹಣ್ಣು ಗೊಜ್ಜು ಎಣ್ಣೆಯಿಂದ ಸಪ್ರೇಟ್ ಆಗ್ತಾ ಬರುತ್ತೆ. ಸೊ ಆ ರೀತಿಯಾಗಿ ಒಂದು 10 ರಿಂದ 15 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಈಗ ನೋಡ್ತಿರ್ಬೋದು ಹುಣಸೆಹಣ್ಣು ಪೇಸ್ಟ್ ಅನ್ನೋದು ನಮಗಿಲ್ಲಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿದೆ. ಈಗ ಇದ್ರಲ್ಗೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ನಾನಿಲ್ಲಿ ಪ್ರಸಾದಕ್ಕೋಸ್ಕರ ಆವಾಗಿಂದ ಆವಾಗ ಪುಳಿಯೋಗರೆ ಗೊಜ್ಜು ಬೇಕಾಗಿರೋದ್ರಿಂದ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ನೀವು ಗೊಜ್ಜನ್ನು ಸ್ಟೋರ್ ಮಾಡ್ಕೊಳ್ಳೋದಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬಾರ್ದು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಪುಳಿಯೋಗರೆ ಪೌಡರ್ನ ಸಹ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಆಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ತುಂಬ ಹೊತ್ತೇನೋ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವೆಲ್ಲನೂ ಫ್ರೈ ಮಾಡಿ ಪುಡಿನ ಮಾಡಿ ಇಟ್ಕೊಂಡಿರೋದ್ರಿಂದ ಜಸ್ಟ್ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜೊತೆಗೆ ಒಗ್ಗರಣೆಯಲ್ಲಿ ಕಡಲೆ ಬೀಜ, ಗೋಡಂಬಿ, ಹಸಿಮೆಣಸಿನಕಾಯಿ ಎಲ್ಲನೂ ನೀಟಾಗಿ ಫ್ರೈ ಮಾಡಿ ತಗೊಂಡಿದ್ದೀರಲ್ವ ಕ್ರಿಸ್ಪಿ ಆಗೋವರೆಗೂ, ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂತಹ ದೇವಸ್ಥಾನದಲ್ಲೆಲ್ಲ ಪುಳಿಯೋಗರೆ ಪುಡಿ ಹಾಗೆಯೇ ಪುಳಿಯೋಗರೆ ಗೊಜ್ಜು ರೈಸ್ ಯಾವ ರೀತಿ ಮಾಡ್ತಾರೋ ಸೊ ಅದೇ ರೀತಿನೇ ನಾನಿವತ್ತು ಪುಳಿಯೋಗರೆ ಗೊಜ್ಜನ್ನು ಪರ್ಫೆಕ್ಟ್ ಮೆಷರ್ಮೆಂಟ್ಸ್ನೊಂದಿಗೆ ನಾನಿವತ್ತು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಪುಳಿಯೋಗರೆ ಗೊಜ್ಜನ್ನು ಸ್ಟೋರ್ ಮಾಡಿಕೊಂಡು ಮುಂದೆ ಬರುವಂತಹ ಹಬ್ಬಗಳಿಗೆ ನಿಮಗೆ ಬೇಕು ಅಂದಾಗ ದೇವರ ಪ್ರಸಾದಕ್ಕಾಗಿ ಸ್ವಲ್ಪ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಮ್ಮಿಡಿಯೇಟಾಗಿ 2 ನಿಮಿಷದಲ್ಲಿ ನೀವು ಪುಳಿಯೋಗರೆನ ರೆಡಿ ಮಾಡ್ಕೊಬಿಡ್ಬೋದು. ಸೊ ನಾನಿಲ್ಲಿ ಹೇಳಿದ್ನಲ್ಲ 2 kg ಆಗುವಷ್ಟು ಮಾತ್ರ ನಾನಿಲ್ಲಿ ರೈಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಪುಳಿಯೋಗರೆ ಗೊಜ್ಜುಗೆ ಬಂದು ಕ್ವಾಂಟಿಟಿ 4 kg ಆಗುವಷ್ಟು ರೈಸ್ಗೆ ಸರಿ ಹೋಗುತ್ತೆ. ಬಟ್ ನಾನಿಲ್ಲಿ 2 kg ಅಕ್ಕಿಗೆ ಮಾತ್ರ ಈ ಪುಳಿಯೋಗರೆನ ಒಂದು ಅರ್ಧ ಭಾಗದಷ್ಟು ಪುಳಿಯೋಗರೆ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು 4 kg ಅಕ್ಕಿಗೆ ಈ ಪುಳಿಯೋಗರೆ ಗೊಜ್ಜನ್ನು ಕರೆಕ್ಟಾಗಿ ಸರಿ ಹೋಗುತ್ತೆ. 4 ರಿಂದ 5 kgಗೂ ಸಹ ನೀವು ಈ ಪುಳಿಯೋಗರೆ ಗೊಜ್ಜನ್ನು ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಭಾಗದಷ್ಟು ಪುಳಿಯೋಗರೆ ಗೊಜ್ಜನ್ನು 2 kg ಆಗುವಷ್ಟು ಅಕ್ಕಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಸಾದಕ್ಕೆ ಈಗ ಪುಳಿಯೋಗರೆ ಅನ್ನೋದು ರೆಡಿಯಾಗಿ ಹೋಗಿದೆ. ಸೊ ಈ ರೀತಿಯಾಗಿ ನೀವು ಸಹ ಪ್ರಸಾದಕ್ಕಾಗಿ ಪುಳಿಯೋಗರೆ ಗೊಜ್ಜನ್ನು ಮಾಡಿ ನಿಮಗೂ ಸಹ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.